ನಮಸ್ಕಾರ ಸ್ನೇಹಿತರೆ. ಇದೀಗ ಕನ್ನಡ ಬಿಗ್ ಬಾಸ್ ಸೀಸನ್ 13ರ ನಿರೂಪಕ ಯಾರು ಎಂಬ ಪ್ರಶ್ನೆ ಮೂಡಿದೆ. ಕೆಲವರಿಗೆ ಈ ಬಗ್ಗೆ ಸ್ಪಷ್ಟನೆ ಇದ್ದರೂ ಇನ್ನು ಕೆಲವರಿಗೆ ಕಿಚ್ಚ ಸುದೀಪ್ 2026ರ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾರಾ ಇಲ್ವಾ ಎಂಬ ಪ್ರಶ್ನೆ ಮೂಡಿಬಂದಿದೆ. ಬಿಗ್ ಬಾಸ್ ಸೀಸನ್ 13ರ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ಇದೀಗ ಕಲರ್ಸ್ ಕನ್ನಡ ವಾಹಿನಿಯಿಂದಲೂ ಅಧಿಕೃತವಾಗಿ ಬಿಗ್ ಬಾಸ್ ಸಂಬಂಧಿತ ಪ್ರೋಮೋಗಳನ್ನ ಸಹ ಬಿಡುಗಡೆ ಮಾಡಿದೆ. ಕನ್ನಡಿಗರ ಫೇವರೇಟ್ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಅದೇ ಕಾರಣದಿಂದ ಅದೆಷ್ಟೋ ಜನ ಬಿಗ್ ಬಾಸ್ ಹೊಸ ಸೀಸನ್ಗಾಗಿ ಕಾದ್ಕೊಳ್ತಿದ್ದಾರೆ. ಪ್ರತಿ ಬಾರಿ ಆರಂಭವಾಗುವ ಮುನ್ನ ಬಿಗ್ ಬಾಸ್ ಕುರಿತ ಹಲವು ಪ್ರಶ್ನೆಗಳು ಮೂಡುತ್ತದೆ. ವಿಶೇಷವಾಗಿ ದೊಡ್ಡ ಮನೆಯೊಳಗೆ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ, ಹೊಸ ಸೀಸನ್ ಹೋಸ್ಟ್ ಮಾಡೋರು ಯಾರು ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಹೆಚ್ಚಾಗಿದೆ. ಇದೀಗ ಕನ್ನಡ ಬಿಗ್ ಬಾಸ್ ಸೀಸನ್ 13ರ ನಿರೂಪಕ ಯಾರು ಎಂಬ ಪ್ರಶ್ನೆ ಮೂಡಿದೆ. ಇನ್ನು ಬಿಗ್ ಬಾಸ್ ನಿರೂಪಕರು ಯಾರು? ಬಿಗ್ ಬಾಸ್ ಹೊಸ ಸೀಸನ್ ಆರಂಭವಾದರೆ ಸಾಕು, ಸೋಷಿಯಲ್ ಮೀಡಿಯಾ ತೆರೆದರೆ ಕನ್ನಡ ಬಿಗ್ ಬಾಸ್ ಹೋಸ್ಟ್ ಯಾರು ಎಂಬ ರೀಲ್ಸ್ ಗಳೇ ಓಡಾಡ್ತಿರುತ್ತೆ. ಆದ್ರೆ ಈ ಪ್ರಶ್ನೆಗೆ ಇಲ್ಲದೆ ಉತ್ತರ. ಕಳೆದ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆರಂಭದ ಸಮಯದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ನಿರೂಪಣೆ ಮಾಡುವುದಿಲ್ಲ ಎಂಬ ಊಹಾಪೋಹಗಳು ಹರಿದಾಡಿತ್ತು. ಅಲ್ಲದೆ ಸುದೀಪ್ ಬದಲಿಗೆ ರಮೇಶ್, ರಿಷಬ್ ಶೆಟ್ಟಿ, ಗಣೇಶ್ ನಿರೂಪಕರಾಗಿ ಬರಬಹುದು ಎಂಬ ವದಂತಿಗಳು ಹಬ್ಬಿತ್ತು. ಆದ್ರೆ ಈ ಎಲ್ಲಾ ಗೊಂದಲಗಳಿಗೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಸುದ್ದಿಗೋಷ್ಠಿ ಬಂದು ತೆರೆ ಎಳೆದಿದ್ರು. ಅಲ್ಲದೆ ಬಿಗ್ ಬಾಸ್ ಪ್ರೆಸ್ ಮೀಟ್ ನಲ್ಲಿ ಮುಂದಿನ 4 ಸೀಸನ್ಗಳವರೆಗೆ ಅವರೇ ಹೋಸ್ಟ್ ಮಾಡುವುದಾಗಿ ಹೇಳ್ಕೊಂಡಿದ್ದಾರೆ. ಆದ್ರಿಂದ ಈ ಬಾರಿಯೂ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ 13ರ ಹೋಸ್ಟ್ ಮಾಡುವುದು ಖಚಿತವಾಗಿದೆ. ಆದ್ರಿಂದ ಬಿಗ್ ಬಾಸ್ ನಿರೂಪಣೆ ಕುರಿತ ಯಾವುದೇ ಚರ್ಚೆಗಳು ನಡೆಯುವುದು ಡೌಟ್. ಇನ್ನು ಬಿಗ್ ಬಾಸ್ ಮನೆಯೊಳಗೆ ಜನಸಾಮಾನ್ಯರು. ಹೌದು, ಪ್ರತಿ ಬಾರಿ ಬಿಗ್ ಬಾಸ್ ನಲ್ಲಿ ಸಿನಿಮಾ, ಧಾರಾವಾಹಿ, ರಾಜಕೀಯ ನಾಯಕರೇ ಕಾಣಿಸ್ಕೊಳ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಪ್ರೇಕ್ಷಕರು ಜನಸಾಮಾನ್ಯರನ್ನ ಕರೆಸ್ಕೊಳ್ಳಿ ಎಂದು ಮನವಿ ಮಾಡುತ್ತಲೇ ಇದ್ರು. ಇದೀಗ ಬಿಗ್ ಬಾಸ್ ಹೋಗ್ಬೇಕೆನ್ನುವರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಬಿಗ್ ಬಾಸ್ ಸೀಸನ್ 13ರಲ್ಲಿ ಜನಸಾಮಾನ್ಯರು ಭಾಗವಹಿಸುವ ಅವಕಾಶ ಬಂದೊದಗಿದೆ. ಅದಕ್ಕಾಗಿ ಆಡಿಷನ್ ಕೂಡ ಕೈಗೊಂಡಿದೆ. ಭಾಗವಹಿಸುವವರು ವಿಡಿಯೋ ಮಾಡಿ ಕಳುಹಿಸುವಂತೆ ಕಲರ್ಸ್ ಕನ್ನಡ ವಾಹಿನಿ ಕೇಳ್ಕೊಂಡಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.